ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 39ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. 39ನೇ ಶ್ಲೋಕ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿವವತ್ಯುತು. ಇದರ ಅರ್ಥ, ಕುಲಕ್ಷಯವಾಗುವುದರಿಂದ, ಕುಲವು ನಾಶವಾಗುವುದರಿಂದ, ಪ್ರಣಶ್ಯಂತಿ ಕುಲಧರ್ಮ ಸನಾತನ ಧರ್ಮೆ ಅಂದರೆ ಕುಲಧರ್ಮವು ಹಾಗೂ ಸನಾತನ ಧರ್ಮವು ನಶಿಸಿ ಹೋಗುತ್ತದೆ. ಇಲ್ಲಿ ಕುಲಧರ್ಮವೆಂದರೆ ನಮ್ಮ ಹಿರಿಯರು ಬೆಳೆಸಿಕೊಂಡು ಬಂದಿರತಕ್ಕಂಥ ಆಚಾರ ವಿಚಾರಗಳು, ಧಾರ್ಮಿಕ ಪದ್ಧತಿಗಳು, ಅಂದರೆ ಗುರು ಹಿರಿಯರನ್ನು ಗೌರವದಿಂದ ಕಾಣುವುದು, ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವಂತಹ ಸಂಸ್ಕಾರಗಳು ನಶಿಸಿ ಹೋಗುತ್ತವೆ. ಈ ಕುಲಧರ್ಮಗಳು ನಶಿಸಿ ಹೋಗುತ್ತವೆ. ಸನಾತನ ಧರ್ಮ ಅಂದರೆ ಶಾಶ್ವತವಾದಂತಹ ಧರ್ಮವು ನಶಿಸಿ ಹೋಗುತ್ತದೆ. ನಾವೇ ನಮ್ಮ ಹಿರಿಯರನ್ನು ಕೊಂದರೆ ನಮ್ಮ ಕಿರಿಯರು ಏನಾಗ್ತಾರೆ? ಕುಲಂ ಕೃತ್ಸ್ನಂ ಅಧರ್ಮೋಭಿವವತ್ಯುತು ಅಂದರೆ ಇಡೀ ಕುಲವೇ, ನಮ್ಮ ಕಿರಿಯರು ಕೂಡ ಅಧರ್ಮಕ್ಕೆ ಒಳಗಾಗಬಹುದು. ಕುಲಂ ಕೃತ್ಸ್ನಂ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಅಧರ್ಮಕ್ಕೆ ಒಳಗಾಗಬಹುದು. ಕೃತ್ಸ್ನಂ ಅಧರ್ಮೋಭಿವವತ್ಯುತು ಅಂದರೆ ಪರಿವರ್ತನೆಗೊಳ್ಳಬಹುದು, ಅಧರ್ಮವಾಗಿ ಪರಿವರ್ತನೆಗೊಳ್ಳಬಹುದು. ನಮ್ಮ ಕಿರಿಯರು ತಾವು ಆಚರಿಸಿಕೊಂಡು ಬಂದಿರತಕ್ಕಂತಹ ಧಾರ್ಮಿಕ ಪದ್ಧತಿಗಳನ್ನು ಮರೆತು ಹೋಗಬಹುದು, ಆಚಾರ ವಿಚಾರಗಳನ್ನು ಮರೆತು ಹೋಗಬಹುದು, ಸಂಸ್ಕಾರವನ್ನು ಬಿಟ್ಟು ಅಧಾರ್ಮಿಕವಾಗಿ ನಡೆದುಕೊಂಡು ಅಧರ್ಮದ ವಶವಾಗಿ ಹೋಗಬಹುದು ಅನ್ನುವಂತಹ ಕಳವಳವನ್ನು ಇಲ್ಲಿ ಅರ್ಜುನನು ಕೃಷ್ಣನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅಂದರೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅರ್ಜುನನು. ನಮ್ಮ ಕಿರಿಯರು ಅಂದರೆ ನಮ್ಮ ಇಡೀ ಕುಲವೇ, ನಾವು ನಮ್ಮ ಹಿರಿಯರನ್ನು ಕೊಲ್ಲುವುದರಿಂದ ನಮ್ಮ ಉಳಿದಂತಹ ಕುಲವು ಕೂಡ ಅಧರ್ಮಕ್ಕೆ ಒಳಗಾಗಬಹುದು, ಅಧರ್ಮದ ವಶವಾಗಿ ಹೋಗಬಹುದು ಅನ್ನುವಂತಹ ಕಳವಳವನ್ನು, ಆತಂಕವನ್ನು ಅರ್ಜುನನು ಕೃಷ್ಣನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇದು 39ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.